ನಮಸ್ಕಾರ. ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ. ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್, ಮುಂಬೈ ನ್ಯೂಸ್. ಉಳ್ಳಾಲದ ತೊಕ್ಕೊಟ್ಟು ರಾಷ್ಟ್ರೀಯ ಹೆದ್ದಾರಿ ಬಳಿ ಗಾಣಿಗರ ಸಮುದಾಯದ ಸೇವಾ ಚಟುವಟಿಕೆಗಳಿಗಾಗಿ 16.5 ಸೆಂಟ್ಸ್ ಜಾಗದಲ್ಲಿ ಗಾಣಿಗರ ಸಮುದಾಯ ಸೇವಾ ಟ್ರಸ್ಟ್ ಮೂಲಕ ನಿರ್ಮಾಣಗೊಂಡಿರುವ ಬಹುದಿನಗಳ ಕನಸಾದ ಸುಸಜ್ಜಿತ ಗಾಣಿಗ ಭವನದ ಉದ್ಘಾಟನಾ ಸಮಾರಂಭವು ಮೇ 10ರಂದು ಅದ್ದೂರಿಯಾಗಿ ಜರುಗಿತು. ಉಳ್ಳಾಲ್ತಿ ಧರ್ಮ ಅರಸರ ಕ್ಷೇತ್ರದ ಧರ್ಮದರ್ಶಿ ಶ್ರೀ ದೇವು ಮುಲ್ಯಣ್ಣನವರು ಸುಸಜ್ಜಿತ ಗಾಣಿಗ ಭವನವನ್ನು ಉದ್ಘಾಟಿಸಿದರು. ಶ್ರೀಮತಿ ಕುಸುಮ ಪದ್ಮನಾಭ್ ಬಂಗೇರ ವೇದಿಕೆಯ ಉದ್ಘಾಟನೆಯನ್ನು ಶ್ರೀನಿವಾಸ ಸಾಫಲ್ಯ ಮತ್ತು ರತಿಕಾ ಶ್ರೀನಿವಾಸ ಸಾಫಲ್ಯ ಮುಂಬೈ ನೆರವೇರಿಸಿದರು. ಬಳಿಕ ಶ್ರೀಮತಿ ಕುಸುಮ ಪದ್ಮನಾಭ್ ಬಂಗೇರ ವೇದಿಕೆಯಲ್ಲಿ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಆಶೀರ್ವಚನ ನೀಡಿದ ಶ್ರೀ ದೇವು ಮುಲ್ಯಣ್ಣ ಅವರು ಉಳ್ಳಾಲದಲ್ಲಿ ಗಾಣಿಗ ಸಮಾಜ ಭವನ ನಿರ್ಮಾಣಕ್ಕೆ ಬಹಳಷ್ಟು ಜನ ಶ್ರಮಿಸಿದ್ದಾರೆ. ಸಮುದಾಯ ಭವನ ನಿರ್ಮಾಣದಿಂದ ಸಮಾಜವು ಏಳಿಗೆಯಾಗುವುದಲ್ಲದೆ ಅದರಿಂದ ಬರುವ ಆದಾಯವನ್ನು ಸಮಾಜದ ಅಶಕ್ತ ವರ್ಗದ ಮಕ್ಕಳ ವಿದ್ಯಾಭ್ಯಾಸ ಇನ್ನಿತರ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗಿಸಬಹುದಾಗಿದೆ ಎಂದು ನುಡಿದರು. ಬಹಳ ಖುಷಿಯಾಗುವುದು ಇಂಚಿನ ಕಾರ್ಯಕ್ರಮಗಳು ಮಾತೆರ್ನೊಟ್ಟು ಸೇರುವುದು. ಇಂಚಿನ ಕಾರ್ಯಕ್ರಮ ಆಪುಣಂದು ಬಂದಾಗ ನಮ್ಮ ಇಲ್ಲಿ ಮಾತೆರು ಒಗ್ಗಟ್ಟಾತ ಪಂಪನಿಗೆ ಸಾಕ್ಷಿಭೂತಿ ಆಗಿದೆ. ಇನಿ ಒರಿಯನ್ನು ಬಿಡ್ದು ಒರಿಯಿತು ಮಾತೆರ ಒಟ್ಟು ಸಮಾಜ ಒಟ್ಟಾದ ಬಟ್ಟಣಚಿನ ಸಮಾಜ ಐಟ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆಡು ಗಾಣಿಗ ಸಮಾಜ ಪಂಡ ಸ್ಥೀಮಿತವಾದ ಮಾತು ಅಲ್ಪ ಇತ್ತಿಂದಾಂಡಲ ಒಂದೊಂದು ಏರಿಯಡು ಗಾಣಿಗ ಸಮಾಜ ಇತ್ತಿನ ಆಂಡ ಅನಾದಿ ಕಾಲದಿಂಚಲ ಗಾಣಿಗ ಸಮಾಜಗೆ ಐತಾಯನೇ ಗೌರವರು ಒಂಜಿ ಕಾಲಘಟ್ಟಡು ಇಡೀ ಇಲ್ಲಿ ದೇವಸ್ಥಾನಲೆಡು ಪೂರ ಗಾಣಿಗ ಸಮಾಜದ ಕೊರ್ನಂಚಿನ ಗಾಣದ ಎನ್ನೆಡು ದೀಪ ಅರಳೊಂದಿತ್ತನೆ ಮಾತ್ರಿ ಒಂಜಿ ಇಲ್ಲಗೂ ಕೂಡ ಬಲ್ಪುನ್ ಕೊರ್ನ ಸಮಾಜ ಬಂದ ಗಾಣಿಗ ಸಮಾಜ. ಆ ಗಾಣಿಗ ಸಮಾಜಡು ಎಂಕ್ಲಿನ ಪುಟದ ಬಂಪಿನೆಲ್ಲ ಹೆಮ್ಮೆ ಆದ ಹಿರಿಯಾಕಲು ಈ ಭವನ ನಿರ್ಮಾಣ ಅವಡು ಬಂದು ಎಂಕಲ ಹಿರಿಯರಾಯನ US ಪ್ರಕಾಶಗೊಳ್ಳಿರ ಅನ್ನ ಕಾಲಗೊಟ್ಟುಡ ಆಯ್ನ ಆ ಕ್ಷೇತ್ರದ ಉಳ್ಳಾಲ್ತಿ ಧರ್ಮರಸರ ಕ್ಷೇತ್ರದ ಮುಕ್ತೇಶ್ವರ ಅದು 40 ವರ್ಷ ಮುಟ್ಟ ಆಡಳಿತ ಮಂದಿನ ಐತ ಹುಟ್ಟು ಪೂರ ಅರೆ ಗೊತ್ತಿತ್ತಿ ನಾವು ಅರೆಡು ತುಂಬು ಹಿರಿಯ ಹಾಕಲು ಈ ಗಾಣಿಗ ಸಮಾಜಗೋಸ್ಕರ ಏತು ಪುಣ್ಯತೀರ್ ಪಂಪಿನ ಅವರಿಗೆ ಸಂಪೂರ್ಣ ಚಿತ್ರಣ ಹರಡವು ಐಟ್ ಇಂಚಿನೊಂಜಿ ಗಾಣಿಗ ಸಮಾಜ ಆವಡು ಇಂಚಿನ ಗಾಣಿಗ ಸಮಾಜ ಭವನ ನಿರ್ಮಾಣ ಆವಡು ಪಂಡದು ಬಹಳ ಪ್ರಯತ್ನ ಪಟ್ಟಿನಕುಲ್ಲ ಮಸ್ತ್ ಜನ ಒಳ್ಳೆ. ಉದಾಹರಣೆಗೆ ಮಾತೆಗಳು ಗೊತ್ತಿತ್ತಿಲ್ಲಕನೆ ಬಂಟ್ವಾಳದ ಮಂಜುನಾಥ ಸಪ್ಪಲ್ಯ ಪ್ರಪ್ರಥಮವಾದ ಈ ಗಾಣಿಗ ಸಮಾಜದ ಉದ್ಭವ ಆವಡು ಒಂಜಿ ಗಾಣಿಗ ಭವನ ಬೋರ್ಡು ಬಂದು ನಿರ್ಮಾಣ ಆವಡುಂದಾಂಡ ಅಪದ ಕಾಲ 40 ವರ್ಷದ ದುಂಬು 50,000 ಆ ಪಣವನ್ನು ಕಂತು ಕೊಡ್ತಿನಾರು. ಇನಿ ಅಕ್ಲೆ ನಮ್ಮ ಈ ವೇದಿಕೆಗೆ ಸ್ಮರಣೆ ಮಲ್ಪನ ಅವಶ್ಯಕತೆ ಮಸ್ತು. ಅವು ಮಾತ್ರ ತಂದೆ ನಮ್ಮನೆ ಇಂಚಿನ ಭವನನ್ನು ತೋಡ್ ಬಂಪಿನ ಇನ್ನು ನಮ್ಮ ಎದುರು ಇದ್ದ ನಡಲ
ಮಸ್ತ್ ಜನನಿಕ್ ತಾನು ತೊಡಗಿಸಿನಗಳು ಮಸ್ತ್ ಜನ ಉಳ್ಳೇರು. ಈ ವೇದಿಕೆ ನೆನಪು ರಾಜೀವ್ ಮಂಡನ್ ಅವೇ ಪ್ರಕಾರ ತೇಜ್ಪಾಲ್ ಉಳ್ಳೇರು ಅರ್ಲ ನೆಕ್ ಸಹಾಯ ಸಹಕಾರ ಮಲ್ತಿನಾರು ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಆವಡುಂದಾಂಡ ಅರ್ನ ಮಹಲ್ಲ ಕೊಡುಗೆ ಇತ್ತಿ ನಾವು ತೇಜ್ಪಾಲ್ ಅವ ಮಾತ್ರ ತಂದೆ ಇನಿ ಒಂಜಿ ಗಾಣಿಗ ಸಮಾಜ ಉಳ್ಳಾಲದ ಕ್ಷೇತ್ರಡು 14 ವಲಯ ಕ್ಷೇತ್ರದಲ್ಲಿ ಪತ್ತೊಂದು ಒಂಜಿ ಭವನ ನಿರ್ಮಾಣ ಇನಿ ಪುರ್ಲ ಗಂಟದ ಆತನೆ ನಮ್ಮ ಪ್ರಥಮವಾದ ನೋಡಿಗೆ ನಮ್ಮ ಸಮಾಜ ನಂಗೆ ದಾದ ಕೊರ್ತುನು ಪನ್ಪನ್ ಪ್ರಶ್ನೆ ಆಯ್ತು. ಸಮಾಜಗೂ ನಮ್ಮ ದಾದ ಕೊರಿಯ ಪನ್ಪಿನ ಒಂಜಿ ವಿಚಾರ. ಇನಿ ಸಮಾಜ ಭವನಲು ಪೂರ ನಿರ್ಮಾಣ ಅನ್ನಂದಾಂಡ ಆ ಸಮಾಜ ಏಳಿಗೆ ಆಂಡ್ ಲೆಕ್ಕ ಹೈಟ್ ಬರ್ಪಿನ ಸಂಪತ್ತಲೇಡು ನಮ್ಮ ಜೋಕ್ಲಿಗಾವಡು ವಿದ್ಯಾಭ್ಯಾಸಗಾವಡು ಅತಂದಾಂಡ ಆರ್ಥಿಕಡು ಬಡಪತಿತ್ತಿನಕ್ಲಿಗೆ ಸಹಾಯ ಆವಡುಂದಾಂಡ ಇಂಚಿನ ಸಮಾಜ ಭವನ ನಿರ್ಮಾಣದ ಅಗತ್ಯ ಖಂಡಿತ ನಂಗೆ ಮಾತು. ಇನಿ ನಮ್ಮ ಎಲ್ಲಿಯ ಮಟ್ಟದ ಗಾಣಿಗ ಭವನ ನಿರ್ಮಾಣ ಮಾಡ್ದ ಅಂಡ ಎಂಕಲ ಕನಸುಂಡು ನೆರ್ಲ ಐದು ಮಲ್ಲ ಮಟ್ಟದ ಒಂಜಿ ಗಾಣಿಗ ಸಮಾಜ ನಿರ್ಮಾಣ ನನ್ನ ಆವಡು ಮಪ್ಪಿನ ಅಭಿಲಾಷ ಎಂಕಲ ಇಂಜಿನ ಸಮಾಜ ಭವನ ಪ್ರತಿ ಒಂಜಿ ಜಿಲ್ಲೆಡಾವಡು ನಮ್ಮ ಸಮಾಜ ಭವನ ಗಾಣಿಗ ಸಮಾಜ ನಲ್ಲಾತ ಏಳಿಗೆಗೆ ಮುಂಚೂಣಿಗೆ ಬರಡು ಈ ಸಮಾಜ ಭವನ ಇಂಚಿನಾಂಡ ನಮ್ಮ ಯುವಜನತೆ ಇನಿ ಶೈಕ್ಷಣಿಕ ವಿಷಯಗಳಾವಡು ಧಾರ್ಮಿಕ ವಿಷಯಗಳಾವಡು ಕ್ರೀಡಾ ವಿಷಯಗಳು ಯಥೇತು ಜನ ಪ್ರತಿಭಾನ್ವಿತ ಜೋಕುಲು ನಂಬಿಟ್ಟು ಮಸ್ತೂರ್ಲ ಅಕ್ಲೆಗೆ ಉಪಯೋಗ ನಂಚಿನ ಕೆಲಸ ಕಾರ್ಯಗಳು ಈ ಸಮಾಜ ಭವನ ನಿರ್ಮಾಣ ಏನಿಟ್ಟು ಆವಡು ಪನೊಂದು ನಲ್ಲ ನಮ್ಮ ಸಮಾಜ ಏಳಿಗೆಯನ್ನು ಕಂಡಾಡ ಪನದು ದೈವ ದೇವರನ್ನ ಕೂಡ ಪ್ರಾರ್ಥನೆ ಮತ್ತೊಂದು ಮಾತ ಸಮಾಜ ಬಾಂಧವ್ಯರು ಇತ್ತಿನಕಲೆ ಮಾತ್ರೆಗಳ ಶುಭ ಆಶೀರ್ವಾದ ಕೊರೊಂದು ಎರಡು ಪಾತ್ರದ ಮುಗಿತರದ ಚುಕ್ಕಿಂದುಪೆ ಸರ್ವಜನ ಸುಖಿನೋ ಭವಂತು. ಇದೇ ಸಂದರ್ಭದಲ್ಲಿ ನೂತನ ಗಾಣಿಗ ಭವನಕ್ಕೆ ವಿಶೇಷ ಕೊಡುಗೆ ನೀಡಿದ ಮುಂಬಯಿಯ ಉದ್ಯಮಿ ಶ್ರೀನಿವಾಸ ಸಾಫಲ್ಯ, ರತಿಕಾ ಶ್ರೀನಿವಾಸ ದಂಪತಿಯನ್ನು ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿದ ಶ್ರೀನಿವಾಸ ಸಾಫಲ್ಯ, ಗಾಣಿಗ ಸಮುದಾಯದ ಹಿರಿಯರ ದೀರ್ಘಕಾಲದ ಕನಸು ಇವತ್ತು ಸಾಕಾರಗೊಂಡಿದೆ. ನೂತನ ಭವನಕ್ಕೆ ಭದ್ರ ಬುನಾದಿ ಹಾಕಿದ ಹಿರಿಯರ ಸೇವೆ ಸ್ಮರಣೀಯ. ಭವಿಷ್ಯದಲ್ಲಿ ಆಶಾಕಿರಣ ಯೋಜನೆಯಡಿ ಸಮುದಾಯದ ಅಶಕ್ತ ಕುಟುಂಬಗಳಿಗೆ 5 ಮನೆಗಳನ್ನು ನಿರ್ಮಿಸಿಕೊಡುವ ಮಹದಾಸೆ ಇದ್ದು, ಶೀಘ್ರವೇ ಅದಕ್ಕೆ ಕಾಯಕಲ್ಪ ನೀಡಲಾಗುವುದು ಎಂದರು. ಬಹಳ ಸಂತೋಷದ ದಿನ ಇವತ್ತು. ಯಾಕೆಂತ ಹೇಳಿದ್ರೆ ಗಾಣಿಗ ಭವನವಾಗಿದೆ. ಆ ಗಾಣಿಗ ಭವನದ ಮೆಟ್ಟಲಲ್ಲಿ ಕಾಲನ್ನಿಟ್ಟು ಮೆಟ್ಟಲನ್ನು ಹತ್ತುವಾಗ ಏನೋ ಅಂತರಂಗದಲ್ಲಿ ಪ್ರೀತಿ. ಆ ಪ್ರೀತಿ ಯಾಕೆ ಬರ್ತದೆ? ತಾನು ತನ್ನದೆನ್ನುವಂತ ಮಮಕಾರ, ಆ ಸಂಘದಲ್ಲಿ ಅಡಗಿರುವಂತ ವ್ಯಾಮೋಹ, ನನ್ನದು ಒಂದು ಅಳಿಲ ಸೇವೆ ಕಾಣಿಕೆ ಎನ್ನುವಂತ ಪ್ರತಿಯೊಂದು ಜನರ ಮನೋಭಾವನೆ. ಆ ಮನೋಭಾವನೆ, ಕಟ್ಟಡದ ವಿನ್ಯಾಸ, ತನ್ನದಾದಂಥ ಅರ್ಪಣೆ, ಕಾಲಿಟ್ಟು ಒಳಪ್ರವೇಶವಾಗುವಾಗ ಮನಸ್ಸಿನಲ್ಲಿ ಆಗುವಂಥ ಆಹ್ಲಾದಕರ. ಅದೇ ಎಲ್ಲ ಕವಿಗಳನ್ನು ವರ್ಣಿಸಿದ್ದಾರೆ, ಇದೊಂದು ಆನಂದಮಯ ಅಂತ. ಕೆಲವು
ಕೆಲವರ ಕಣ್ಣಿನಲ್ಲಿ ಆನಂದ ಬಾಷ್ಪವು ಇಳಿಯುವುದುಂಟದು. ಅದನ್ನು ನಾವು ಕೂಗು ಅಂತ ಕರೆಯುವುದಿಲ್ಲ. ಅದು ಕಣ್ಣಿನಲ್ಲಿ ಮನಸ್ಸಿನ ಹೃದಯಕ್ಕೆ ತಟ್ಟಿ ಸ್ಮೃತಿ ಮಟಲಕ್ಕೆ ಒತ್ತಿ ಅದು ಕಣ್ಣಿನಲ್ಲಿ ಆನಂದ ಬಾಷ್ಪವಾಗಿ ಉಳಿಯುವುದು, ಅದು ಆನಂದ. ಇವತ್ತು ಕೇವಲ ನಮಗೆ ಆನಂದ ಅಲ್ಲ, ಇದು ಪರಮಾನಂದವು ಹೌದು ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದ್ರೆ ಅದು ಅದೆಷ್ಟು ದೀರ್ಘ ಹಿರಿಯರ ಕನಸು. ಇಲ್ಲೊಂದು ಭವನ ಆಗಬೇಕು ಅಂತ ದೇವಮೂಲ್ಯನೇ ಹೇಳಿದ್ರು. ಬಂಟ್ವಾಳದ ಅವರು ಮೊದಲು 50,000 40 ವರ್ಷದ ಮೊದಲು ಕೊಟ್ಟು ಈ ಒಂದು ಭವನಕ್ಕೆ ಭದ್ರ ಬುನಾದಿ ಹಾಕಿದ್ದಾರೆ ಅಂತ ಅವರನ್ನು ಸ್ಮರಿಸಬೇಕು, ನಿಜವಾಗಿ ಸ್ಮರಿಸಬೇಕು ನಾವು. ಅಂತವರೆಲ್ಲ ಈ ಗಾಣಿಗ ಸಮಾಜದಲ್ಲಿ ಹುಟ್ಟಿದ್ದರಿಂದ ಈ ಗಾಣಿಗ ಭವನದ ನಿರ್ಮಾಣ ನಾವು ನೋಡ್ಲಿಕ್ಕೆ ಸಂದ ಉಂಟು. ನನಗೆ ನೋಡ್ಲಿಕ್ಕೆ ಆನಂದ ಹೌದು. ಅದೆಷ್ಟು ಜನ ತನ್ನದಂತ ಸೇವೆಯನ್ನು ಮಾಡಿದ್ದಾರೆ. ಬಿದ್ದು ಎದ್ದು ಬಿದ್ದು ಎದ್ದು, ಮಗು ಹಾಗೆ ಸಣ್ಣದಿರುವಾಗ ಬಿದ್ದು ಎದ್ದು ತನ್ನ ನಡೆಯಲಿಕ್ಕೆ ಕಲಿತದಂತೆ. ಒಂದು ಸಮಾಜವು ಹಾಗೆ ಬಿದ್ದು ಎದ್ದು ಪುನರಪ್ಪಿ ಎದ್ದು ಆ ಛಲ ಎನ್ನುವುದುಂಟಲ್ಲ, ಆ ಛಲ ಎಲ್ಲಿಯವರೆಗೆ ಇರ್ತದ ಆ ಶ್ರೇಯಸ್ಸಿಗೆ ನಾವು ತಲುಪಲಿಕ್ಕೆ ಬದ್ಧವಾಗ್ತೇವೆ. ಅದಕ್ಕೆ ಪ್ರತಿಯೊಂದು ಮನುಷ್ಯರಲ್ಲಿ ಇರಬೇಕಾದದ್ದು ಛಲ. ಅದು ಸಮುದಾಯಕ್ಕೂ ಸೀಮಿತವಾದದ್ದು. ನನ್ನ ಸಮುದಾಯ ಇಷ್ಟೇ ಅಂತ ಅಲ್ಲಿ ನಿಂತ್ರೆ ಅದು ನಿಂತ ನೀರಾಗಬಾರ್ದು, ಹರಿಯುವ ನೀರಾಗಬೇಕು. ಹರಿಯುವ ನೀರಾದ್ರೆ ಅದರಲ್ಲಿ ಪರಿಶುದ್ಧತೆಯನ್ನು ಕಾಣ್ತೇವೆ. ನಮ್ಮ ತುರುಟು ಪಾಚ ಪರಪರ ನೀರಟ್ಟದ ದೋಷ ಜೀವಂಟದು ಪರಿಹರಲಾಪದ ಮಟ್ಟದು ಅಂತ ಹರಿಯುವ ನೀರಾಗಬೇಕು ನಾವು. ಅದಕ್ಕೆ ಅಡಿಯ ಮುಂದಿಡ ಸ್ವರ್ಗ, ಅಡಿಯ ಹಿಂದಿಡ ನರಕ, ಅಡಿಗೆ ಅಶ್ವಮೇಧ ಮಲ ಅಂತ ಹೇಳಿ ನಾವು ಮುಂದೆ ಛಲದಿಂದ ಬಲದಿಂದ ಮುಂದೆ ನಡೆದರೆ ಆ ಗಾಣಿಗ ಭವನ ಏನು, ಗಾಣಿಗರ ಉನ್ನತೋನ್ನತಿಗೆ ಶಿಖರಕ್ಕೇರಲಿಕ್ಕೆ ಇನ್ನು ಸಮಯ ಇಲ್ಲ ಅಂತ ಕಾಣ್ತದೆ. ಅದು ಆದಷ್ಟು ಬೇಗ ಉನ್ನತೋನ್ನತಿಗೆ ಶಿಖರಕ್ಕೆ ಏರಲಿಕ್ಕೆ ಸಾಧ್ಯವಿಲ್ಲ. ನನಗೆಲ್ಲ ಸನ್ಮಾನ ಮಾಡಿದ್ರಿ, ನಿರೂಪಕರು ಹೇಳಿದರು ಸನ್ಮಾನಕ್ಕೆ ಉತ್ತರ ಅಂತ. ಯಾವ ಉತ್ತರವನ್ನು ನಾನು ಕೊಡಲಿ? ಎಲ್ಲರೂ ಎದ್ದು ನಿಂತು ಪ್ರೀತಿಯಿಂದ ನನಗೆ ಆ ಗೌರವವನ್ನು ಸಮರ್ಪಿಸಿದಾರಲ್ಲ, ಅದು ನನಗೆಲ್ಲ ಮೇಲೆ ಕುಳಿತಂತ ತಂದೆ ತಾಯಿಗೆ ಸೇರಿದೆ ಅಂತ ನಾನು ಭಾವಿಸ್ತೇನೆ. ಅದಕ್ಕೆ ಕೆಲವರು ಹೇಳಿದರು ಋಣಾನುಬಂಧೇನು ಪತಿಪತ್ನಿ ಸುತಾಲಯ ಅಂತ. ಋಣ ಬೇಕಂತೆ ಎಲ್ಲದಕ್ಕೆ. ಒಂದು ಸಾಮಾಜಿಕ ಕೈಂಕರ್ಯ ಮಾಡಬೇಕಾದ್ರೂ ಋಣ ಬೇಕಂತೆ. ಆ ಋಣ ಇಲ್ಲದೆ ಯಾವತ್ತೂ ಮಾಡಲಿಕ್ಕಿಲ್ಲ. ಋಣತ್ರಯದಿಂದ ಮುಕ್ತಿ ಆದರೆ ಮಾತ್ರ ಮುಂದೆ ಹೋಗ್ಲಿಕ್ಕೆ ಸಾಧ್ಯ, ಪಯಣ ಮಾಡಲಿಕ್ಕೆ ಸಾಧ್ಯ ಅಂತ. ಅದು ಸಹ ಒಂದು ಕಾಕತಾಳಿ ಅಂತ ಎನ್ಬೇಕು ನಾನು. ಯಾಕೆಂತ ಹೇಳಿದ್ರೆ ಇವತ್ತು ವರ್ಲ್ಡ್ಸ್ ಮದರ್ ಡೇ ಹೇಳ್ತೇವೆ. ವರ್ಲ್ಡಿನ ತಾಯಿಯ ವಿಶೇಷವಾದ ನೆನಪಿಡೋದು ಇಡೀ ಭವಿಷ್ಯದಲ್ಲಿ, ಇಡೀ ಪ್ರಪಂಚದಲ್ಲಿ ತಾಯಿಯನ್ನು ನೆನಪಿಸುವ ದಿನ. ಅದೇ ಇವತ್ತು ತಾಯಿಯ ಹೆಸರಲ್ಲಿ ನನಗೊಂದು ಕಂಕಣ ಭಾಗ್ಯ ಒದಗಿ ಬಂದು ಈ ಒಂದು ಸಮುದಾಯದ ಭವನದ ವೇದಿಕೆಯನ್ನು ಉದ್ಘಾಟನೆ ಮಾಡುವಂಥದ್ದು ನಾನು ಎಣಿಸಿರಲಿಲ್ಲ. ಅದು ಇವತ್ತು ಭವನ ಕಟ್ಟಲಿಕ್ಕೆ ಎಲ್ಲ ಹೇಳಿದ್ರು ನಾವೆಲ್ಲ ಅಳಿಲ ಸೇವೆ ಮಾಡಿದ್ದೇವೆ ಅಂತ. ಸುನೀಲ್ ಕುಮಾರ್ ಅಣ್ಣ ನನ್ನ ಹೆಸರು ಇಲ್ಲಿ ಎತ್ತಬೇಡಿ ಅಂತ ಹೇಳಿದರು. ನಾನು ಅವರಲ್ಲಿ ಪ್ರಶ್ನೆ ಕೇಳುವುದು, ನೀವೇನು ರಾಜಕೀಯದವರ ಹೆಸರು ಎತ್ತಲಿಕ್ಕೆ? ನಾವು ರಾಜಕೀಯದವರನ್ನ ಹೆಸರು ಎತ್ತಲಿಕ್ಕೆ ಬಿಡೋದು ಹೆದರುವವರಲ್ಲ. ನಾವು ಇಂಥದ್ದನ್ನು ಇಂಥ ಸತ್ಯವಾಗಿ ಎದುರಾಗಿ ಕಟುವಾಗಿ ಹೇಳುವವರು ನಾವು. ನಿಮ್ಮ ಕಾರ್ಯ, ನಿಮ್ಮ ಸಂಸಾರದ ಮುಖೇನ ಸಮರ್ಪಣಾ ಭಾವನೆಯಿಂದ ಎದ್ದು ನಿಂತ ಈ ಗಾಣಿಗ ಭವನ, ಇದು ಸೂರ್ಯ ಚಂದ್ರ ಪರ್ಯಂತರ ನಿಮ್ಮ ಕೊಡುಗೆ ಅದು ನೆನಪಾಗಿರಲಿ ಅಂತ ನಾನು ಭಾವಿಸ್ತೇನೆ. ಅದು ಕೇವಲ ಭವನ ಅಲ್ಲ, ಕನಸಿನ ಭವನ ಆಗಿತ್ತು. ಇಷ್ಟರವರೆಗೆ ಇದು ನನಸಿನ ಭವನವಾಯಿತು. ಅದು ಮನಸ್ಸಿನ ಭವನವಾಯಿತು ತೊಕ್ಕೊಟ್ಟು ಸಮಾಜದ ಗಾಣಿಗ ಸಂಘಕ್ಕೆ. ಯಾಕಂದ್ರೆ ಮನಸ್ಸು ಕೂಡಿ ಬಂತು. ಅದರಲ್ಲಿ ಆ ಕನಸು, ಮನಸ್ಸು, ನನಸು ಇದೆಲ್ಲ ಪೂರಕವಾಗಿ ಬಹಳ ಒಳ್ಳೆಯ ರೀತಿಯಿಂದ ಒಂದು ಸಭಾಭವನ ಇದು ಲೋಕಾರ್ಪಣೆಗೊಂಡಿದೆ. ಎಷ್ಟೊಂದು ಆನಂದ, ಪರಮಾನಂದ. ಯಾಕೆಂತ ಹೇಳಿದ್ರೆ ಆ
ಗಾಣಿಗ ಸಮಾಜದ ಟ್ರಸ್ಟ್ನವರು ಎಷ್ಟು ಮನೆಗೆ ಹೋಗಿದ್ದಾರೆ, ಅಣ್ಣ ಯಾಕಂದ್ರೆ ನನಗೆ ಗಾಣಿಗ ಸಮಾಜ ಒಂದು ಕಾಣಿಕೆ ಕೊರಲಿ ಅಂತ. ಅದು ಕಾಣಿಕೆ 10 ರೂಪಾಯಿ ಆಗ್ಬೋದು, 10 ಲಕ್ಷವೂ ಆಗ್ಬೋದು, 20 ಲಕ್ಷವಾಗ್ಬೋದು. ಆಗ ಕೊಡುವ ಮನಸ್ಸುಂಟಲ್ಲ, ಅದು ಪ್ರಾಮುಖ್ಯವಾದದ್ದು. ಯಾವಾಗ ಕೊಡುವ ಮನಸ್ಸುಂಟ ಅಲ್ಲಿ ಪ್ರೀತಿ ಉಂಟು. ಅದು 1 ರೂಪಾಯಿ ಆಗಲಿ, 1 ಲಕ್ಷವಾಗಲಿ. ಅಂತ ಪ್ರತಿಯೊಬ್ಬರ ಮನೆಗೆ ತಿರುಗಿ 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 ಹಣವನ್ನು ಸಂಪಾದನೆ ಮಾಡಿ ನಿಮ್ಮೆಲ್ಲ ಕೊಡುಗೆಯಿಂದ ಆ ಒಂದು ಭವನದ ನಿರ್ಮಾಣವಾಗಿದೆ. ಅದು ನಿಮಗೆ ಪ್ರೀತಿಯ ದ್ಯೋತಕ್ಕೆ ಹೌದು. ಸಂಬಂಧಿಕರಲ್ಲಿ, ಇಷ್ಟ ಬಂಧುಗಳಲ್ಲಿ ಹೇಳ್ಬೋದು, ಇಂకొಂದು ಗಾಣಿಗ ಸಮುದಾಯ ಭವನ ಆತ್ಮೀಯ ಎನ್ನಲೋ ಒಂದು ಕೊಡುಗೆ ಉಂಟು ಪಂಡದು ಎಷ್ಟು ಪ್ರೀತಿ ಪಂಡ್ರೆ ಆಗ್ಬೋದು ನಂಗೆ. ಅಂತ ಸಂತಸ ಸಾಗರದ ಈ ಸಮಯದಲ್ಲಿ ನಾವಿದ್ದೇವೆ. ಬಂಧುಗಳೇ, ಮೊದಲು ಹೇಳಿದ್ರು ನಾವೆಲ್ಲ ಸಮಾಜ ಸೇವೆ ಮಾಡಿದ್ದೇನಂತೆ, ಅದು ಮಾಡಿದ್ದೇನೆ. ಮುಂಬೈಯಲ್ಲಿ ಸಾಧಾರಣ 30-35 ವರ್ಷಗಳಿಂದ ಧಾರ್ಮಿಕ ಹಾಗೂ ಶೈಕ್ಷಣಿಕ ಅದೆಷ್ಟು ಕೆಲಸಗಳನ್ನು ದೇವರ ದಯದಿಂದ ಮಾಡುತ್ತಾ ಬಂದಿದ್ದೇನೆ. ಊರಲ್ಲಿ ಸಹ ಪ್ರತಿ ವರ್ಷ ನಾವೊಂದು ವಿಶ್ವಗಾಣಿಗರ ಮುಖೇನ ಒಂದು 10-15 ಮಕ್ಕಳಿಗೆ ಸಂಪೂರ್ಣವಾದಂಥ ವಿದ್ಯಾರ್ಜನೆಯನ್ನು ಕೊಡುಗೆಯನ್ನು ನೀಡುತ್ತಾ ಬಂದಿದ್ದೇನೆ. ಇದೊಂದು ಸೇವೆ ಮಾಡುವಂತ ಸೌಭಾಗ್ಯ ತೊಕ್ಕೊಟ್ಟು ಗಾಣಿಗ ಸಂಘದವರು ನನಗೆ ಕೊಟ್ಟಿದ್ದಾರೆ. ಅವರಿಗೆ ನಾನು ಶತಶತ ಪ್ರಣಾಮವನ್ನು ಮಾಡ್ತಾ ಇದ್ದೇನೆ. ಒಂದು ವಿಷಯವನ್ನು ನಾನಿಲ್ಲಿ ಹೇಳಲೇಬೇಕಾಗ್ತದೆ. ನಾವು ಗಾಣಿಗ ಸಮಾಜದವರು ಹಿಂದೆ ಉಳಿದದ್ದು ಯಾಕೆ? ನಿಜವಾಗಿ ನಾವು ಹಿಂದೆ ಉಳಿಲಿಲ್ಲ. ನಮ್ಮಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಂಡ್ರೆ ಬೆಳೀಲಿಕ್ಕೆ ಬಹಳ ಸುಲಭ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದಿರೋದು ಬಂಟ್ವಾಳ ಗಾಣಿಗ ಸಮಾಜ ಭವನ, ಇಲ್ಲಿ ಒಂದು ಬಹುಶಃ ಮಂಗಳೂರಲ್ಲಿ ಸಣ್ಣದಾದಂಥ ಭವನ ಉಂಟು ಕಾಣ್ತದೆ. ಆಮೇಲೆ ಬೆಳ್ತಂಗಡಿಯಲ್ಲಿ ಉಂಟು. ಮೂಡುಬೇಕರಿ ಅಧ್ಯಕ್ಷರು ಬಂದಿದ್ದಾರೆ. ಅವರು ಸಹ ಒಂದು ಭವನಕ್ಕೆ ಬುನಾದಿಯನ್ನು ಹಾಕಿದ್ದಾರೆ. 2-3 ವರ್ಷ ಆಯಿತು ಅಂತ ಕಾಣ್ತದೆ. ನನ್ನದೊಂದು ವಿಜ್ಞಾಪನೆ ಉಂಟು. ನಮ್ಮ ವೆಂಕಟೇಶ್ನವರಿದ್ದಾರೆ, ಭಾಸ್ಕರ್ನವರಿದ್ದಾರೆ, ಬಂಟ್ವಾಳದವರು ಇದ್ದಾರೆ. ಈ ಸಹಕಾರಿ ಬ್ಯಾಂಕಿನ ಮುಖೇನ ಆ ಒಂದು ಕೆಲಸಕ್ಕೆ ಕೈ ಹಾಕಿದರೆ ಆ ಪ್ರಾಪರ್ಟಿಯನ್ನು ಮಾರ್ಟ್ಗೇಜ್ ಮಾಡಿ ಅಲ್ಲಿ ಫಂಡಿಂಗ್ ಮಾಡಿ ನೀವು 3-4 ವರ್ಷ ಮೊನಿಟರಿಯಂ ಪೀರಿಯಡ್ ಕೊಡಿ. ಆಮೇಲೆ ಆ ಬಂದ ರೆವಿನ್ಯೂ ಇಂದ ನೀವೊಂದು ಲೋನನ್ನು ಅಡ್ಜಸ್ಟ್ ಮಾಡಿದರೆ 3 ಅಲ್ಲ 35 ಭವನವನ್ನು ಕಟ್ಟಬೇಕು. ಆದರೆ ನೀವೆಲ್ಲ ಮುಂದೆ ಬರಬೇಕು ಅಂತ ನಾನು ಇಲ್ಲಿ ಹೇಳಬಯಸುತ್ತೇನೆ. ಸಾಮಾಜಿಕ ಸೇವೆ ಆಯಿತು, ವೈದ್ಯಕೀಯ ಸೇವೆ ಆಯಿತು, ವೈದ್ಯಕೀಯ ಸಹಾಯ ಸಹಕಾರವಾಯಿತು, ಭವನ ಲೋಕಾರ್ಪಣೆ ಆಯಿತು. ಇನ್ನೊಂದು ಕನಸಿನ ಕೂಸುಂಟು ನನಗೆ. ಒಂದು 5 ಜನರಿಗಾದರೂ ಬಡಬಗ್ಗವರಿಗೆ 5 ಮನೆ ಆಶಾ ಕಿರಣದ ಮುಖೇನ ಮಾಡಿಕೊಡಬೇಕು ಎನ್ನುವಂಥ ಇಚ್ಛೆ ನನ್ನ ಪಾಲಿಗೆ. ದೇವರು ಆಶೀರ್ವಾದ ಮಾಡಿದರೆ ಒಂದು 2-3 ವರ್ಷದಲ್ಲಿ ಬಡಬಗ್ಗ ಜನರು ಯಾರಿದ್ದಾರೆ, ಇದು ಎಲ್ಲ ಗಾಣಿಗ ಸಮುದಾಯದ ಎಲ್ಲ ಮುಖಂಡರಿಗೆ ಹೇಳಿದ್ದು ನಾನು. ಗುರುತಿಸುವ ಕಾರ್ಯಕ್ರಮ ನಿಮ್ಮದು, ಹಣ ಕೊಡುವ ಕಾರ್ಯಕ್ರಮ ನಂದು, ಮೇಲ್ವಿಚಾರಣೆ ಮಾಡುವ ಕಾರ್ಯಕ್ರಮ ನಿಮ್ಮದು, ಅದನ್ನು ಮುಟ್ಟಿಸುವಂಥ ರೂಪರೇಖೆ ಮಾಡುವ ಕಾರ್ಯಕ್ರಮ ನಿಮ್ಮದು. ಯಾಕೆಂದರೆ ನಾವು ದೂರದಲ್ಲಿರುವವರು. ಬರುವ 2-3 ವರ್ಷದಲ್ಲಿ ಗಾಣಿಗ ಸಮುದಾಯದ ಬಂಧುಗಳಿಗೆ ಒಂದು 5 ಪ್ರಾರಂಭದಲ್ಲಿ ಮಾಡಿ ಮತ್ತೆ 10ಕ್ಕೆ ಏರಲಿಕ್ಕೂ ಸಾಧ್ಯ ಉಂಟು. 5 ಮನೆ ಆದರೂ ಒಂದು 60 ಲಕ್ಷ ಯೋಜನೆಯ ಮುಖೇನ ಮಾಡುವಂಥ ಯೋಜನೆ ಉಂಟು ನನಗೆ. ಗಾಣಿಗ ಭವನ ನಿರ್ಮಾಣಕ್ಕೆ ಸಹಕಾರ ನೀಡಿದವರನ್ನು, ಉಪಸ್ಥಿತರಿದ್ದ ಗಣ್ಯರನ್ನು, ಮುಂಬೈಯಿಂದ ಆಗಮಿಸಿದ ಸಾಫಲ್ಯ ಸಂಘದ ಪದಾಧಿಕಾರಿಗಳನ್ನು ಗೌರವಿಸಲಾಯಿತು.
ಅತಿಥಿಗಳಾಗಿ ಉಪಸ್ಥಿತರಿದ್ದ ಮುಂಬೈ ಉದ್ಯಮಿ ವಿಶ್ವನಾಥ್ ಶೆಟ್ಟಿ ಪೇತ್ರಿ, ಜಿಲ್ಲಾ ಗಾಣಿಗ ಸಂಘದ ಅಧ್ಯಕ್ಷ ವಿಶ್ವಾಸ್ ಕುಮಾರ್ ದಾಸ್, ಉದ್ಯಮಿ ಸಂಘಟಕ ರೋಹಿತ್ ಉಳ್ಳಾಲ್, ರಾಜಸ್ಥಾನದ ಉದ್ಯಮಿ ಸತೀಶ್ ಕುಂದರ್, ಶ್ರೀನಿವಾಸ ಸಾಫಲ್ಯ ಅವರ ಸೇವೆ, ಸಮಾಜಪರ ಚಿಂತನೆಯನ್ನು ಶ್ಲಾಘಿಸಿದರು. ಶ್ರೀನಿವಾಸರು ಅಂಚನೆ ಋತಿಕಕ್ಕ ನಮ್ಮ ಮಾತ ಒಂದು ಕಾರ್ಯಕ್ರಮ ಬೋದಂಡ ಮುಂಬೈಯಲ್ಲಿ ಕೆಲಸ ಮಾಡ್ತದ್ದು ಬೋದು ಬರ್ತಂಡ ಎಂಕಲ್ಲ ಗುರುಕಾರದಿ ಪಂಟರು ಆಂಡ ಆಂಡ ಸಭೆ ಬೋದು ಬರ್ತಾರ, ಸಮಾರಂಭ ಬೋದು ಬರ್ತಾರ, ಮುಂದೆ ಮಲ್ಪಲೆ ಪಂಡ ಆಂಡ ಶ್ರೀನಿವಾಸರು ನಂಚತ್ತು ಅಕ್ಕನ ಪ್ರೋತ್ಸಾಹ ಎಂಚ ಉಂಡು ಪಡ್ತಾಂಡ ಪ್ರತಿ ಒಂಜಿ ಕೆಲಸಕ್ಕಲ್ಲ ಆರು ಎದುರುಡುವರು ಮಲ್ಪಲೆ 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 ಪ್ರಾಯಶಃ ಇನಿ ಶ್ರೀನಿವಾಸರು ಏತ್ ಮಲ್ಲ ಮಟ್ಟಡು ಬುಲೆಯುಡು ಪಡ್ದಾಂಡ ಅಪ್ಪೆಮ್ಮನ ಆಶೀರ್ವಾದದ ಒಟ್ಟೊಟ್ಟಿಗೂ ಅರ್ನ ಪಲಯೆ ಮಿಗ್ದೆಡ್ಲ ಮೋಕ್ಯದ ಒಟ್ಟೊಟ್ಟಿಗೂ ಅಕ್ಕನ ಬೆರಿ ಸಹಾಯ ಜಿಂಜೆ ಉಂಡು ಒಟ್ಟಿಕಕ್ಕ ವಾ ಜನ್ಮದ ಇರ್ನ ಭಾಗ್ಯನೋ ಅದು ಶ್ರೀನಿವಾಸಣ್ಣನ ಭಾಗ್ಯನೋ ನಿಖಿಲು ರಾಮ ಸೀತಾರಾಮಲಕ್ಕ ಸತಿಪತಿ ಆದರು. ಈ ಸಮಾಜಕ್ಕೆ ಅವರ ಸೇವೆ ನಿರಂತರವಾಗಿ ಹರಿಯುವ ನೀರಾಗಬೇಕು. ಅದಕ್ಕಾಗಿ ಸಮಾಜದ ಬಂಧುಗಳಲ್ಲಿ ಒಂದು ನಮ್ರ ವಿನಂತಿ, ಇವರನ್ನು ಹಿಡಿದಿಟ್ಕೊಳ್ಳಿ, ಅತ್ತಿತ್ತ ಓಡಾಡಲಿಕ್ಕೆ ಬಿಡಬೇಡಿ. ಸಮಾಜದ ಎಲ್ಲ ಕಾರ್ಯಗಳು ಕೊನೆ ಮುಟ್ಟುವ ತನಕ ಇವರನ್ನು ನೀವು ಹಿಡ್ಕೊಳ್ಬೇಕು. ಇವರಿಗೆ ಮುಂಬೈಯಲ್ಲಿ ತುಂಬ ಆಗರ್ಭ ಶ್ರೀಮಂತರ ಪರಿಚಯ ಇದೆ. ಇವರು ಹೋಗಿ ಕೂತ್ಕೊಂಡಾಗ ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಗಣ್ಯಮಾನ್ಯರು ಒಟ್ಟು ಸೇರಿಕೊಂಡು ಅವರನ್ನು ಮುಂಬೈಯಲ್ಲಿ ಸುತ್ತಾಡಿಸುವ ಕೆಲಸ ನಿಮ್ದಾಗಬೇಕು. ಹೌದಲ್ವ ಭಾಸ್ಕರಣ್ಣ ಹೇಳ್ತಾರೆ ಹೌದು ಅಂತ. ಆ ಕೆಲಸವನ್ನು ನೀವು ಮಾಡಬೇಕು. ನಮ್ಮಂಥ ಸಾಮಾನ್ಯ ಮನುಷ್ಯರು ನಿಮಗೆ ಅದೇನೋ ಹೇಳ್ತಾರಲ್ಲ ಅಳಿಲ ಸೇವೆ ಖಂಡಿತವಾಗಿ ನಾವು ಮಾಡ್ತೇವೆ. ಗಾಣಿಗ ಸಮಾಜ ನಮ್ಮ ವಿಕ್ರಮಾದಿತ್ಯನ ಕತೆ ಮಾಡಿದೆ ಆಯ್ತಲ್ಲ. ನಮ್ಮ ಗಾಣಿಗೆಯರ್ನಕ್ಕೆ ಬರ್ಬೇಕು. ಗಾಣಿಗೆಯರ್ನಪ್ಪ ಆದರೆ ಇತ್ತಿನ ಕತೆಲ್ಲ ಬರ್ಕೊಂಡು ಗಾಣಿಗೆಯರ್ನಕ್ಕೆ ಏಪಲ ಬಹಳ ಮೃದು ಸ್ವಭಾವದಾಗಲಿ ಏರ್ಲ ಕಷ್ಟಗಳು ಬತ್ತಿರಕ್ಲೇನೆ ಕೈ ಚಾಚಿದ ಸಹಾಯ ಮಾಡ್ಕೊಂಡು ನಮ್ಮ ಉಳ್ಯದ ಕ್ಷೇತ್ರದ ಮೂಲ್ಯನೇ ಅವಳು ಅತ್ತನ ಏರೆಲ್ಲ ಇದೆಯಾಗ ನಮ್ಮ ಶ್ರೀನಿವಾಸ ಬಳ್ಳಿಯಲ್ಲಿ ನನ್ನ ಅಂತ ನೆಕ್ಕೆ ಸತೀಶ್ ಬಿಡಿದ್ದಾರೆ. ಆ ಆಡಿದ ದಿನಕ್ಕೆ ಮಲ್ಲ ಮನಸ್ಸು ಮಂತದಲ್ಲಿ ಅಮೌಂಟ್ ಕೊಡ್ನೇನು నేను తెతొంద ఈ మల్ల భవన కట్టలు సాధ్య ಇತ್ತಿನ ಕೊರಿಯರ ಮನಸ್ಸು ಮೂಡಿಗೆ ಅక్కడ ಮನಸ್ಸಿದ್ರೆ ಮಾತ್ರ ದಾನ ಧರ್ಮವನ್ನು ಬೇರೆ ಸಾಧ್ಯ. ಎಷ್ಟೋ ಜನ ಎಷ್ಟೋ ಕಾಸು ಬೇರೆ ಆಡಾಗ್ಲಿಕ್ಕೆ ಕೊರ್ಪುನಂಚಿನ ಮನಸ್ಸು ಮೂಡಿಸಿ ಅಂಚೆ ಸೇವೆ ಮಾಡ್ಬನ ಸಮಾಜ ಕಾವಡೆ ಅಥವಾ ಕ್ಷೇತ್ರಗಳಲ್ಲಿ ರಾವಡೆ ಕೆಲಸ ಮಾಡ್ಬಂಚಿನ ಯೋಗ ಭಾಗ್ಯದ ಮೂಡಿಗೆ ಶ್ರೀನಿವಾಸರಿಗೆ ದೇವರ ಮಾತೆಲ್ಲ ಕೊಡ್ತೀರ ಬನಿಯರೆ ಇಚ್ಛೆ ಪಡಬೆ ನನಾಥ ಶಕ್ತಿ ಕೊರಡಾರೆ ಐತೊಂಡಿ ನಮ್ಮ ಮಾತೆಲ್ಲ ನಿಖಿಲ್ ಮಾತೆಲ್ಲ ಉಳಿಯ ಕ್ಷೇತ್ರ ಆವಡೆ ಅಥವಾ ಗಾಣಿಗ ಸಮಾಜ ಕಾರ್ಯಕ್ರಮ ಆವಡೆ ಪ್ರತಿ ನಿಖಿಲ ನಿಖಿಲ ಸತ್ಯನ ವ್ಯಕ್ತಿ ಅವು ಏತ್ರ ₹10 ಆಂಡಲ ಮನಸ್ಸು ಉಂಟು ನಿಖಿಲೆ ಕೊರಿಯರೆ ಏಕ್ ಶಕ್ತಿ ದೇವರು ಕೊಡ್ತಾರೆ ಇದು ನಮಗೆ ಕೊಡ್ಬ ಖಂಡಿತವಾದಲ್ಲ ಹಣಿಗೂಡಿ ಹಳ್ಳ ಮಾತೆಲ್ಲ ಒಟ್ಟು ಸೇರ್ತಾನೆ ಇದು ಕೊರ್ಲದ ಒಂಜಿ ಭವನ ಕಟ್ಟರೆ ಸಾಧ್ಯ. ಶ್ರೀನಿವಾಸ ಪಲ್ಯರನ್ನೇ ಪೂರ ಕಥೆ ಆಗುಂಟು ಸ್ವಲ್ಪ ಶ್ರೀನಿವಾಸ ಸಪಲ್ಯರನ್ನ ಕಥೆ ಆಗುಂಟು ದಯಕೇನು ಕಾಂಡ ಸಂತೋಷ ಆಗುಂಟು ಬಂದುಳ್ಳೆ ಕರ್ಮನ್ನೇ ವಾದಿಕಾರಸ್ತೆ ಮಾಪಲೇಶು ಕಚದ ಚಂದ್ರ ಜನ ಬರ್ಪಿನ ಶ್ರೀಕೃಷ್ಣ ಪರಮಾತ್ಮ ನಂಜಿ ನುಡಿ ಉಂಟು ಬಂದುಳ್ಳೆ ನಿನ್ನ ಕರ್ಮ ಇಚ್ಚಿನಂಡ ಐನು ಮಲ್ಪು ಫಲ ಗುರುಪಿನಿ ಯಾನುಳ್ಳೆ ಪನ್ಪಿನಚ್ಚಿನ ಶ್ರೀಕೃಷ್ಣ ಪರಮಾತ್ಮೆ ಒಂದು ನುಡಿ ಪನ್ಪಿಲಕನೆ ಶ್ರೀನಿವಾಸ ಸಪಲ್ಯರು ಖಂಡಿತವಾಗಲ ಆ ನುಡಿತ ಪ್ರಕಾರ ನಡತಿನಂಚಿನ ಒಂದು ಧರ್ಮಿಷ್ಠೆ ಬಂಡ ತಪ್ಪಾವತ್ತು ಬಂದರೆ ಈ ಮಾತುಗಳ ಮಂಜಪ್ಪೆ ಜೋಕಲ್ಲ ಒಂಜಿ ಸ್ಟೇಟ್ ಕೂಡ ಒಂಜಿ ಮಲ್ಲ ಒಂಜಿ ಎಡ್ಡೆ ಗುಣತ್ತಿನಾಡ ಅವು ಗಾಣಿಕೆ ಸಮುದಾಯ ಹೆಚ್ಚಾದ ಪುನಗ ಈ ಕಾರ್ಯಕ್ರಮಕ್ಕೆ ಬರ್ತದ ಒಂಜಿ ಖುಷಿ ಆಡಿಕ್ಲೆ ದೇಕೇಡ ಯಾರು ಬಿನ್ನೆರಾದ ಬೇದಿನ ಅತಿ ಯಾರೊಂದು ಕಾರ್ಯಕ್ರಮ ತುಯ್ಯಾರೆ ಇಟ್ಲ ಪ್ರೀತಿದ ಓಲೆ ಕೊಡ್ತಾರೆ ಆ ಓಲೆಗೆ ನಮ್ಮ ಖಂಡಿತವಾದ ಪ್ರೀತಿಗೆ ನಮ್ಮ ಬರೋಡು ಪಲ್ಪಿನ ಒಂಜಿ ಉದ್ದೇಶ ನೀರು ಬಂದರೆ ಇನಿ 2013 ಮನೆ ಇಸವಿಡು ಈ ಕಟ್ಟಡ ನಿರ್ಮಾಣ ಸ್ಟಾರ್ಟ್ ಮಂತಿರದು ಪಂಡೇರು ಸಾಧಾರಣ 7 ವರ್ಷದ ಪಕ್ಕ ಮಸ್ತ್ ಬಂಗ ಬರ್ತದೆ ಪೂರ ಕಾರ್ಯಕರ್ತರನ್ನ ಅಟ್ಲ ಬೆಗರ್ದಿತ್ತದು ಸುನಿಲ್ನ ಮಾರ್ಗದರ್ಶನದೊಟ್ಟಿಗೆ ಈ ಕಟ್ಟಡ ನಮ್ಮ ಎದುರಿನಿ ಮಜಮಾಲಾದಂಥದ್ದುಂಟು. ನನ್ನ ಮಾತರಿಗಳ ಭಾರಿ ಸಡಗರದ ಸಂದರ್ಭ. ಮಾತಾ ಸದಸ್ಯರಿಗೆ ಎನ್ನ ಪರವಾದ ಮಸ್ತ್ ಕಂಗ್ರ್ಯಾಚುಲೇಷನ್ಸ್ ಮಸ್ತ್ ಬಂಗ ಬರ್ತನಕ್ಕೆ ಮಾತರಿಗಳ ದೇವರ ಆಶೀರ್ವಾದ ಉಟ್ಪಡು ನಲ್ಲ ದಿಕ್ಕಿಲು నేను నల్ల ఎడ్డ రీతిని కొడదు పోలే దాని పంట నమ్మ పిరవుడు ఎడ్డ సపోర్ట్ మంతన మల్ల వ్యక్తిత్వం లేదు ಅಂಚಾನಾಗ ನಲ್ಲ ದುಂಬು ಬೊಪ್ಪನಿಗೆ ದಾಲ ತೊಂದರೆ ಬರುತ್ತೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಉಳ್ಳಾಲ್ ಗಾಣಿಗರ ಸೇವಾ ಟ್ರಸ್ಟ್ನ ಅಧ್ಯಕ್ಷ
ಸುನೀಲ್ ಕುಮಾರ್ ತೊಕ್ಕೊಟ್ಟು ಭವನ ನಿರ್ಮಾಣಕ್ಕೆ ವಿಶೇಷವಾಗಿ ಸಹಕರಿಸಿದವರನ್ನು ಸ್ಮರಿಸಿದರು. ಲೈಫ್ದು ಒಂಜಿ 2 ದಿನ ಅಂದ್ಕೊಂಡು ನೆನಪು ದೀಪನಂಚಿದ್ದ ದಿನ ಈ ಪೂರ್ವಜನೆಲ್ಲ ಸಹಕಾರ ಒಂಜಿ ಹಾಲ್ ಒಂಜಿ ಉದ್ಘಾಟನೆ ಅಂತ ಬರ್ತುಂಡು ಐಕೆ ಯಾನು ಒರಿಯೇ ಮಾತ್ರ ಇತ್ತು ಆ್ಯಕ್ಚುಲಿ ಯಾಕಡೆ ಹಾಕೊಂಡಾರು 10 ಜನ ಸುನೀಲ್ ಬೋರ್ಡ್ ಉಂಡು ಆಮೇಲೆ ಹೆಣ್ಣೊಟ್ಟಿಗೆ 10-15 ಜನ ಸುನೀಲ್ ಕುಳಿತೇರು ಒಟ್ಟಿಗೆ ಏಪಲ್ ಒಂಜಿ ಒವೇ ಒಂಜಿ ಸಂಸ್ಥೆ ಒಂಜಿ 100 ಜನ ಇತ್ತು ನನ್ನ ನೈಟ್ ಒಂಜಿ ಬೆನ್ನೆಲು ಬಾದು ಒಟ್ಟಿಗೆ ಒಪ್ಪುನಾಗಳು ಒಂಜಿ 4-5 ಜನ ನಕ್ಲಿನಿಂದ ವೇದಿಕೆಗೆ ಲೆಕ್ಕರೆ ಸಮಯಾವಕಾಶ ಹೆಚ್ಚಿ ಅಂಚಾದ ಲೆಪ್ಪುಜಿ ಅಂಡಲ ಅಕ್ಲೆಲ್ಲ ಉಳ್ಬಾರ್ದೆ ನಕ್ಲಿಗೆ ಒಂಜಿ ನಮಸ್ಕಾರ ಬರೋದಿಲ್ಲ ದಯಪಂಡ ಮಸ್ತ್ ರಾತ್ರಿ ಬಗ್ಗೆ ಬೆಂದಿನಕ್ಲ ಅಂಚೆನೆ ಕಟ್ಟಡಕ್ಕೆ ಹೋಯ್ತೆ ಧನ ಸಹಾಯ ಕೊಡ್ತೀನಕ್ಲು ಅಕ್ಲೆಗೆ ಧನ್ಯವಾದ ಬರೋದಿಲ್ಲ ಇದು ಪೂರೈನ ಲೆಕ್ಕರೆ ಆಗ್ತಿದ್ವಿ ಮೊನ್ನೆ ಇನ್ನೂ 10ನೇ ತಾರೀಕು ಅಂಚೆ ಮಸ್ತ್ ಕಾರ್ಯಕ್ರಮ ಇತ್ತಿನ ಸ್ವಲ್ಪ ಸೇರಿದಿನ ಜನಕ್ಕುಲ್ಲ ಕಡಿಮೆ ಪೂರೈಗಳ ಮಸ್ತ್ ಫಂಕ್ಷನ್ ಇತ್ತು ಅಂಚೆ ಅದೈತೆ ಏರ್ ದಾನಿನಕ್ಲು ಪಕ್ಕ ಮುಲ್ಪ ಏರ್ ಮಾತ ಮುಲ್ಪ ಅಂದೇಕ ಕೆಲಸ ಮಂತದೇರು ಪೂರ ಗಾಣಿಗೆ ಸಂಘ ತೊಕ್ಕೊಟ್ಟು ಗಾಣಿಗೆ ಸಂಘ ಉಳಿಯ ಮೂಡಬಿದ್ರೆ ಮಂಜೇಶ್ವರ ಸ್ಪೆಷಲ್ ಥ್ಯಾಂಕ್ಸ್ ಮಂಜೇಶ್ವರ ಗಾಣಿಗೆ ಸಂಘದ ಕೊರಡರು ಕೀರ್ತೇಶ್ವರದಿಂದ ಅಕ್ಲ ಮಸ್ತ್ ನಮಕ್ ಸಹಾಯ ಮಾಡ್ತಿದ್ದಾರೆ ನಮ್ಮೊಟ್ಟಿಗೆ ಬೈದೇರು ಅಂಚೆ ಅಕ್ಲೆಗ್ಲ ಪೂರ ಒಂದು ಧನ್ಯವಾದ ಬರೋದು ಅದೇನೆ ನಮ್ಮ ಇತ್ತು ಪೂರ ಕಾಲಾವಕಾಶ ಕಡಿಮೆ ಇತ್ತು ಅದರ ಪೂರರೆಲ್ಲ ಲೆಕ್ಕರೆ ಆತಿಜಿ ನೆಕ್ಸ್ಟ್ ಇತ್ತು ಒಂಜಿ ಆಟಿದ ತಿಂಗಳು ಒಂಜಿ ಪೂರ ಇತ್ತು ದಾನಿನಕ್ಲು ಅಂಚೆನೆ ಇದಕ್ಕೆ ಮತ್ತೆ ಸಹಕಾರ ಮಾಡ್ತಿದ್ರು ಪೂರರೆಗಳು ಒಂಜಿ ಅಭಿನಂದನಾ ಸಭೆ ಅಂದೊಂಜಿ ಮನ್ಕೊಡೊಂದು ಎಂಕ್ಲೊಂಜಿ ಕಮಿಟಿ ಒಂಜಿ ತೀರ್ಮಾನ ಮಾಡ್ತದನ್ನು ಐಕ್ ಅಂಚೆ ಅದು ನೀ ಏರಕ್ಕೆ ಮಾತ್ರ ಆಮಂತ್ರಣ ಪತ್ರಿಕೆ ತಿಕ್ಕಿದ್ದಿಜಿ ದಯಮಂತದಾಕ್ಲೆ ಎಂಕ್ಲೆ ಕ್ಷಮೆ ಒಪ್ಕೊಡೆ ಎಂಕ್ಲೆ ನಮಿತ್ತು ಅಂಚೆ ಅದು ಈತು ಬಂಡದು ಸಹಕಾರ ಕೊರನ ಪೂರರೆಗಳ ಎನ್ನೊಂದು ಧನ್ಯವಾದ ಕೊಡ್ತು ಎನ್ನ ಪಾತ್ರ. ಉಳ್ಳಾಲದ ವಿವಿಧ ಜಾತಿಯ ಸಂಘದ ಮುಖ್ಯಸ್ಥರು, ಪರಿಸರದ ಗಣ್ಯರು, ಊರ ಪರ ಊರ ಉದ್ಯಮಿಗಳು, ಸಮಾಜದ ಮುಖಂಡರು ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಆಶಿಕ್ ಗೋಪಾಲಕೃಷ್ಣ ಕಾರ್ಯಕ್ರಮ ನಿರೂಪಿಸಿದರೆ ವಸಂತ್ ಪಜೀರು ವಂದಿಸಿದರು. ಇದೇ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿದ ಶ್ರೀನಿವಾಸ ಸಾಫಲ್ಯ ಅವರ ಸಹೋದರಿಯರುಗಳಾದ ಪುಷ್ಪಲತಾ ಬಂಗೇರ, ಸುಮಿತ್ರಾ ಅವರು ಇಂದಿನ ಕಾರ್ಯಕ್ರಮ ತಮ್ಮ ಹೆತ್ತವರ ಸ್ಮರಣಾರ್ಥ ವೇದಿಕೆಯಲ್ಲಿ ಜರುಗಿದ್ದು ನಮ್ಮ ಭಾಗ್ಯ ಎಂದರು. ಮನೋಜ್ ಬಂಗೇರ, ನಾನು ಶ್ರೀನಿವಾಸನ ಅಕ್ಕ. ಒಕ್ಕ ವೇದಿಕೆದ ಬಗ್ಗೆ 2 ಮಾತೇರ ಮನೋಡೊಂದರಲ್ಲೇ ಮತ್ತು ತಂದೆ ತಾಯಿಯ ಆದರ್ಶ ಮೌಲ್ಯಗಳು ಹಾಗೂ ಆಶೀರ್ವಾದ ಸದಾ ಈ ಸಮಾಜಕ್ಕೆ ಪ್ರೇರಣೆಯಾಗಲಿ. ವೇದಿಕೆಯ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಟುವಟಿಕೆಗಳ ಕೇಂದ್ರವಾಗಿದ್ದು ಜನೋಪಯೋಗ ಆಗಲಿ ಎಂದು ಹಾರೈಸುತ್ತೇನೆ. ನಮಸ್ಕಾರ, ನಾನು ಸುಮಿತ್ರಾ. ಇಂಗ್ಲ ಪಪ್ಪ ಅಮ್ಮ ಎಂಟು 4 ಜೋಕುಲು ಐಟಿ ಆನ್ ಹೊರ್ತಿ ಇನಿ ಗಾಣಿ ಉಳ್ಳಾಲ ತೊಕ್ಕೊಟ್ಟು ಪರಿಸರಡು ಇನಿ ಗಾಣಿಗ ಸಮಾಜ ಲೋಕಾರ್ಪಣೆ ಅಂಡು ಅಂಚ ಭಾರಿ ಸಂತೋಷದ ವಿಷಯ. ಬೊಕ್ಕ ಪಪ್ಪ ಅಮ್ಮನ ವೇದಿಕೆಲ ಪಪ್ಪ ಅಮ್ಮನ ಪುದರಡು ವೇದಿಕೆಲ ನಿರ್ಮಾಣ ಅಂಡು ಅವು ಎನ್ನ ಭಾಗ್ಯಲ ಅಂದು ಎಂಕ್ಲ ಪುಣ್ಯಲ ಅಂದು ಅಂಡ ನನಲಾತು ಆ ವೇದಿಕೆಡು ಮಸ್ತ್ ಎಡ್ಡೆಡ್ಡೆ ಕಾರ್ಯಗಳು ಆ ಒಂದು ಉಪ್ಪಾಡು ಪಂಡದು ಯಾನು ಹುಲ್ಲಾಲ್ದೆಪ್ಪಡು ನಟ್ಟೊಂದುಲ್ಲೆ. ನಮಸ್ಕಾರ. ಬೆಳಿಗ್ಗೆ ನೂತನ ಭವನದಲ್ಲಿ ಶ್ರೀ ಮಹಾಗಣಪತಿ ಹೋಮ ಸುನೀಲ್ ಕುಮಾರ್ ತೊಕ್ಕೊಟ್ಟು ದಂಪತಿ ಅವರ ಯಜಮಾನಿಕೆಯಲ್ಲಿ ನಡೆಯಿತು. ಗಾಣಿಗರ ಸಮುದಾಯ ಸೇವಾ ಟ್ರಸ್ಟ್, ಗಾಣಿಗರ ಸಂಘ ಉಳ್ಳಾಲ್, ಗಾಣಿಗರ ಸಂಘ ತೊಕ್ಕೊಟ್ಟು, ಗಾಣಿಗರ ಸಂಘ ಸೋಮೇಶ್ವರ ಮತ್ತು ಗಾಣಿಗರ ಸಂಘ ಅಸೈಗೋಳಿ ಇದರ ಪದಾಧಿಕಾರಿಗಳು, ಸದಸ್ಯರು ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದರು. ಉಳ್ಳಾಲದ ತೊಕ್ಕೊಟ್ಟುವಿನಲ್ಲಿ ಲೋಕಾರ್ಪಣೆಗೊಂಡ ಸುಸಜ್ಜಿತ ಗಾಣಿಗ ಭವನವು ಗಾಣಿಗ ಸಮುದಾಯದ ದಶಕಗಳ ಕಾಲದ ಕನಸಿನ ಸಾಕಾರವಾಗಿದೆ. ಈ ಭವ್ಯ ಕಟ್ಟಡವು ನಿರ್ಮಾಣವಾಗುವಲ್ಲಿ ಮತ್ತು ಸಮುದಾಯದ ಹಿರಿಯರ ಆಶಯಗಳು ಈಡೇರುವಲ್ಲಿ ಮುಂಬಯಿಯ ಖ್ಯಾತ ಉದ್ಯಮಿ ಶ್ರೀನಿವಾಸ ಸಾಫಲ್ಯ ಅವರ ಕೊಡುಗೆ ಮತ್ತು ಅಚಲವಾದ ಬದ್ಧತೆ ಅತ್ಯಂತ ಶ್ಲಾಘನೀಯವಾಗಿದೆ.
ಕೇವಲ ಒಂದು ಸಮುದಾಯದ ಭವನವನ್ನು ನಿರ್ಮಿಸುವುದಕ್ಕೆ ಸೀಮಿತವಾಗದೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನೆರವಾಗಬೇಕೆಂಬ ಅವರ ವಿಶಾಲ ಮನೋಭಾವವು ಇಲ್ಲಿನ ಪ್ರತಿ ಹೆಜ್ಜೆಯಲ್ಲಿಯೂ ಎದ್ದು ಕಾಣುತ್ತಿದೆ. ವಿಶೇಷವಾಗಿ ಭವಿಷ್ಯದಲ್ಲಿ ಆಶಾಕಿರಣ ಯೋಜನೆಯ ಮೂಲಕ ಸಮುದಾಯದ ಅಶಕ್ತ ಕುಟುಂಬಗಳಿಗೆ 5 ಮನೆಗಳನ್ನು ನಿರ್ಮಿಸಿಕೊಡುವ ಅವರ ಘೋಷಣೆಯು ಅವರಲ್ಲಿರುವ ಸಮಾಜಮುಖಿ ಕಳಕಳಿಗೆ ಸಾಕ್ಷಿಯಾಗಿದೆ. ತನ್ನ ಯಶಸ್ಸಿನ ಪಾಲನ್ನು ಸಮಾಜದ ಏಳಿಗೆಗಾಗಿ ವಿನಿಯೋಗಿಸುತ್ತಿರುವ ಶ್ರೀನಿವಾಸ ಸಾಫಲ್ಯ ಅವರ ನಾಯಕತ್ವ ಮತ್ತು ನಿಸ್ವಾರ್ಥ ಸೇವೆ ಇಂದಿನ ಪೀಳಿಗೆಗೆ ಮಾದರಿಯಾಗಿದೆ. ಗಾಣಿಗ ಭವನವು ಅವರ ಔದಾರ್ಯ ಮತ್ತು ಸಮುದಾಯದ ಸಂಘಟಿತ ಶಕ್ತಿಯ ಪ್ರತೀಕವಾಗಿ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯಲಿದೆ. ಈ ಭವನವು ಸಮಾಜದ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಕೇಂದ್ರ ಬಿಂದುವಾಗಿ ಬೆಳಗಲಿ ಎಂಬುದು ಸಮಸ್ತ ಬಾಂಧವರ ಆಶಯವಾಗಿದೆ. ಯೋಗೇಶ್ ಪುತ್ರನ್ ಜೊತೆ ವಾಣಿ ಪ್ರಸಾದ್, ಮುಂಬೈ ನ್ಯೂಸ್.